ಕಾನಿಷ್ಕ ಕಾನಿಷ್ಕ ಏನಿದು ಮುಖನೇ ಕಾಣಿಸ್ತಾ ಇಲ್ವಲ್ಲ ಏನಿದು ಕಾನಿಷ್ಕ ನನಗೂ ಗೊತ್ತಾಗ್ತಿಲ್ಲ ಬಾಬಾ ಇರಿ ಇನ್ನೊಂದ್ಸರಿ ಪ್ರಯತ್ನ ಮಾಡ್ತೀನಿ ಜೈ ತಕ್ಷಕ ಕಾನಿಷ್ಕ ಎಲ್ಲಿ ಎಲ್ಲಿ ಅವಳು ಮುಖ ಇಲ್ಲ ಬಾಬಾ ಇಲ್ಲಿ ಏನೋ ನಡೀತಾ ಇದೆ ಆ ನಾಗಿಣಿ ಮತ್ತೇನೋ ತಂತ್ರ ಮಾಡ್ತಾ ಇದ್ದಾಳೆ ಅದಿದ್ರೆ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ಇರು ಇರು ಏನಾಗ್ತಾ ಇದೆ ಅಂತ ನಾನ್ ಕಂಡಿಡ್ತೀನಿ ಏನಾಯ್ತು ಬಾಬಾ ಛೇ ಕಾನಿಷ್ಕ ಒಂದು ಒಳ್ಳೆದು ಒಂದು ಕೆಟ್ಟದು ಎರಡೂ ಆಗಿದೆ ಅಂದ್ರೆ ಕೆಟ್ಟದು ಅಂದ್ರೆ ಆ ನಾಗಿಣಿ ಅವಳ ಶತ್ರುಗಳ ಮನಸ್ಸಲ್ಲಿರೋ ಅವಳ ಗುರುತನ್ನ ಸಂಪೂರ್ಣವಾಗಿ ಅಳ್ಸಾಕೋ ವರ ಪಡ್ಕೊಂಡಿದ್ದಾಳೆ ಹಾಗೆ ನಮ್ಮೆಲ್ಲರಿಗೂ ಅವಳು ಮುಖ ಗೊತ್ತಾಗ್ದಿರೋ ಹಾಗೆ ದಿಗ್ಬಂಧನ ಹಾಕಿದ್ದಾಳೆ ಇಲ್ಲ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಇರಿ ನಾನು ಪ್ರಯತ್ನ ಮಾಡ್ತೀನಿ ಹೌದು ಬಾಬಾ ನೀವು ಹೇಳಿದ್ ನಿಜ ಅವಳು ಮುಖ ನನಗೂ ನೆನಪಾಗ್ತಾ ಇಲ್ಲ ಅವಳ ಮನಸ್ಸಲ್ಲಿ ಸಂಪೂರ್ಣವಾಗಿ ನಮ್ಮ ಗುರುತು ಅಳಿಸೋಗಿದೆ ಕಾನಿಷ್ಕ ಒಂದು ವೇಳೆ ನಾವು ಹೋಗಿ ಅವಳ ಪಕ್ಕ ನಿಂತ್ಕೊಂಡ್ರು ಕೂಡ ಅವಳು ನಮ್ಮನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಈಗೇನು ಬಾಬಾ ಕಾನಿಷ್ಕ ಇನ್ನು ಮುಂದೆ ನೀನು ಅವಳು ಎದುರು ಬದ್ರು ಆದ್ರೂ ಒಬ್ರಿಗೊಬ್ರು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾರು ಮೊದಲು ಶತ್ರುನ ಕಂಡು ಹಿಡಿದು ಹೊಸ್ತಾಗ್ತಾರೋ ಅವರೇ ಈ ಯುದ್ಧದಲ್ಲಿ ಗೆದ್ದ ಹಾಗೆ ಹೇಗಿದೆ ಈ ಕಣ್ಣ ಮುಚ್ಚಾಲೆ ಆಟ ಕಾನಿಷ್ಕ ಬಾಬಾ ಆ ನಾಗಿಣಿ ಏನು ಆಟ ಆಡ್ತಾಳೋ ಆಡ್ಲಿ ಈ ಕಣ್ಣ ಮುಚ್ಚಾಲೆ ಯುದ್ಧದಲ್ಲಿ ಗೆಲುವು ಈ ಕಾನಿಷ್ಕಂದೆ ಸಾರಿ ನನ್ನ ಕೈಯಿಂದ ಅವಳು ತಪ್ಪಿಸ್ಕೊಂಡಿದ್ದಾಳೆ ಈ ಸಾರಿ ಹಾಗಾಗಲ್ಲ ಮೂರನೇ ಸಾರಿ ಆ ನಾಗಿಣಿ ನನ್ನ ಕೈಯಿಂದನೇ ಸಾಯ್ತಾಳೆ ನೋಡ್ತಾ ಇರಿ ಹೊಸದಾಗಿ ನಾಗಿಣಿನ ಪತ್ತೆ ಹಚ್ಚೋದಕ್ಕೆ ಶುರು ಮಾಡ್ತೀನಿ ಜೈ ತಕ್ಷಕ ಅಮೃತ ನೀನು ಯಾವಾಗಮ್ಮ ಈ ರೂಮ್ ಒಳಗಡೆ ಬಂದೆ? ನಾನು ಇಲ್ಲೇ ಇದ್ದೆ ಅಮ್ಮ, ಎಲ್ಲೂ ಹೋಗಿಲ್ಲ. ಅದು ಹೇಗಮ್ಮ ಸಾಧ್ಯ? ಈಗ ತಾನೇ ನಾನು ಸರೋಜಾ ಬಂದು ನೋಡ್ಕೊಂಡು ಹೋಗಿದ್ದೀವಿ, ನೀನು ರೂಮಲ್ಲಿ ಇರಲೇ ಇಲ್ಲ. ಈ ಮನೇಲಿ ನಡೆಯೋದು ಒಂದೊಂದು ಡ್ರಾಮಾ ಅಲ್ಲ. ಆಹಾ, ಸರ್ಪ ಸಿಕ್ಕಾಕೊಂತು, ಈಗ ಮಜಾ ಶುರು. ಅದು ಅಪ್ಪ ಪಚ್ಚಲ್ ಮನೆಯಲ್ಲಿ ಮುಖ ತೊಳಿತಿದ್ದೆ ಅನಿಸುತ್ತೆ, ಹಾಗಾಗಿ. ಅದಿರಲಿ ಅಮೃತ, ನೀನು ರೂಮಲ್ಲಿ ಹಾವು ಸೇರ್ಕೊಂಡಿದ್ದೆ, ನಾವೇ ನೋಡಿದ್ವಿ, ಹಾಗಾಗಿ ಗಾಬರಿಯಾಗಿ ಓಡ್ ಬಂದ್ಬಿಟ್ವಿ. ಛೇ, ತಪ್ಪು ಮಾಡಿಬಿಟ್ಟೆ, ಕಾಣಿಸ್ಕೊಳ್ಳೋ ಹಾಗೆ ಬರಬಾರ್ದಿತ್ತು. ಈಗೇನು ಮಾಡಲಿ? ಅಮೃತ ನಡಿಯಮ್ಮ, ನೀ ಇಲ್ಲಿರೋದು ಬೇಡ. ಹಾವು ಇಲ್ಲೇ ಎಲ್ಲೋ ಇರುತ್ತೆ, ಹುಡುಕ್ಸಿ ಹೊಡ್ಸಾಕ್ತೀನಿ, ನಡಿ ನೀನು. ಇಲ್ಲಪ್ಪ, ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀರಾ. ಇಲ್ಲಿ ಯಾವ ಹಾವು ಇಲ್ಲ. ಇಲ್ಲ ಅಮೃತ, ನಿನ್ನ ರೂಮ್ ಕಿಟಕಿ ಮೂಲಕ ಒಳಗಡೆ ಬಂದಿದ್ದನ್ನು ನಾವೇ ನೋಡಿದ್ದೀವಿ ಅಲ್ವೇನ್ರಿ? ಅಯ್ಯೋ, ಈಗೇನು ಮಾಡಲಿ? ಅನುಮಾನ ಬಂದ್ಬಿಡ್ತಲ್ಲ. ಶೇಷ, ನಿನ್ನ ಸಹಾಯ ಬೇಕಿದೆ, ಈಗ ಸಹಾಯ ಮಾಡು ಶೇಷ.
ಈಗ ಹೇಗೆ ತಪ್ಪಿಸ್ಕೋತಾಳೋ ನಾನು ನೋಡ್ತೀನಿ. ಅಯ್ಯೋ ರೀ ಹಾವು! ನೋಡಿದ್ಯಾ ಅಮೃತ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಿನ್ನ ಜೀವಕ್ಕೆ ಅಪಾಯ ಆಗ್ತಿತ್ತಲ್ಲಮ್ಮ. ಅಮೃತ, ನೀನು ಈ ರೂಮಲ್ಲಂತೂ ಮಲ್ಗೋದು ಬೇಡ, ಬೇರೆ ರೂಮಲ್ಲಿ ಮಲ್ಗೊಂತೆ ಬಾ. ಇಲ್ಲ ಅಮ್ಮ, ಹಾವು ಹೊರಗಡೆ ಹೋಯ್ತು ಅಲ್ವಾ. ಕಿಟಕಿನ ಭದ್ರವಾಗಿ ಹಾಕೊಂಡು ಮಲ್ಕೊಂಡ್ರೆ ಆಯಿತು. ನೀವೇನು ಚಿಂತೆ ಮಾಡಬೇಡಿ. ಅಲ್ಲಮ್ಮ, ಆದರೂ ಸರೋಜ, ಹೋಗ್ಲಿ ಬಿಡು, ಹಾವು ಹೊರಗಡೆ ಹೋಯ್ತಲ್ಲ. ನೋಡಮ್ಮ ಅಮೃತ, ಭದ್ರವಾಗಿ ಕಿಟಕಿ ಹಾಕೊಂಡು ಮಲ್ಕೊ. ಏನಾದರೂ ಬೇಕಿದ್ರೆ ನಮ್ಮನ್ನು ಕರಿ, ಓಕೆ? ಸರಿಯಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ರೀ ಮುಗೀತಲ್ಲ, ನಡೀರಿ. ನೀನು ಹೋಗು, ನಾನು ಬರ್ತೀನಿ. ತಾಯಿ, ಇಷ್ಟೊತ್ತು ಎಲ್ಲಿದ್ರಿ? ಎಲ್ಲಿ ಹೋಗಿದ್ರಿ? ಈ ನಾಗಮ್ಮ ಯಾರು ಹೇಳಿ ಸ್ವಲ್ಪ ಪುಣ್ಯ ಕಟ್ಕೋತೀರಾ? ಅದು ಶೇಷ. ಓ, ಇದು ಡಬಲ್ ಆ್ಯಕ್ಟಿಂಗ್ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನೋಡು. ನಿಮ್ಮ ಸಾಹಸನೇ ಬೇಡ ತಾಯಿ. ಹೇಮಾ, ನಾ ಹೇಳಿದ್ದೆಲ್ಲ ರೆಡಿ ಅಲ್ಲ? ಹಲೋ, ಹಾಂ ಹೇಳಿ ಮಿಶ್ರ ಅವರೇ. ಇಲ್ಲ ಮೊದಲು ಸ್ವಲ್ಪ ಬದಲಾವಣೆಗಳಾಗಿದೆ. ಹಾಂ, ಬೇಡ ನಾನು ಹೇಳ್ತೀನಿ. ಓಕೆ, ಬಾಯ್. ಮಾವ, ಅಣ್ಣ, ಏನೂ ಸಮಸ್ಯೆ ಆಗೋಲ್ಲ ಅಲ್ಲ? ಇಲ್ಲ ರುದ್ರ, ಸಮಸ್ಯೆ ಕಣ್ಮುಂದೆನೇ ಇರುವಾಗ ಏನು ಮಾಡದೆ ಸುಮ್ಮನೆ ಕೂತ್ರೆ ಸಮಸ್ಯೆ ಹಾಗೇ ಇರುತ್ತೆ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಸರಿ ಅಣ್ಣ. ನೀವೆಲ್ಲ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀರಾ? ಅದೇನೋ ಮದುವೆಯಲ್ಲಿ ಬದಲಾವಣೆ ಅಂದ್ರಲ್ಲ, ಏನದು? ಓ, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದಂಗೆ ಆಯ್ತಿದ್ದು. ವಾಣಿ, ನೀನು ಸ್ವಲ್ಪ ಸುಮ್ಮನಿದ್ಬಿಡು. ಗಾಳಿ ಜೊತೆ ಗುದ್ದಾಡಿ ಪ್ರಯೋಜನ ಇಲ್ಲ. ಅಣ್ಣ, ಅದೇನು ವ್ಯವಸ್ಥೆ ಮಾಡ್ಕೊಬೇಕು ನೀನು ಹೇಳು, ನಾನು ಮಾಡ್ಕೊಂಬರ್ತೀನಿ. ಮಾವ, ಒಂದು ನಿಮಿಷ. ಇದು ಅನ್ಯಾಯ, ನಾನು ಒಪ್ಪಲ್ಲ. ನಿನ್ನೊಪ್ಪಿಗೆ ನೀನು ಯಾರೂ ಕೇಳ್ತಾ ಇಲ್ಲಮ್ಮ. ಇಲ್ಲ ಅತ್ತೆ, ಈಗ ನಾನು ಸುಮ್ಮನಿರಲ್ಲ. ನೋಡಿ ಮಾವ, ಆವತ್ತು ನೀವು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ತಾನೇ? ಮಯೂರಿ, ಈಗ ತಾನೇ ಏನು ಹೇಳಿದೆ ನಿನಗೆ? ಆಗಲೇ ಮರ್ತುಬಿಟ್ಟ. ಸುಮ್ಮನೆ ಹಠ ಮಾಡಬೇಡ. ಇಲ್ಲ ಅರ್ಜುನ್, ಇದು ನೀನೊಬ್ಬ ಹೇಳೋದ್ರಿಂದ ಆಗಲ್ಲ. ನೋಡಿ ಮಾವ, ನೀವು ನನಗೆ ಮಾತು ಕೊಟ್ಟಿದ್ದೀರಾ, ನೀವು ನಿಮ್ಮ ಮಾತು ಉಳಿಸ್ಕೋಬೇಕು. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡಲೇಬೇಕು. ಸಮಯ ಮೀರ್ತಿದೆಯಮ್ಮ ಮಯೂರಿ. ಮಾವ ಪ್ಲೀಸ್, ಇನ್ನು ಸ್ವಲ್ಪ ದಿನ ದುಡುಕಿ ಯಾವ ನಿರ್ಧಾರಕ್ಕೂ ಬರಬೇಡಿ ಪ್ಲೀಸ್. ಅರ್ಜುನ್ ಅಮೃತ ಮದುವೆ ಆಗೋದು ನನಗೊಪ್ಪಿಗೆ ಇಲ್ಲ. ಆದರೆ ನಮಗೆಲ್ಲ ಒಪ್ಪಿಗೆ ಇದೆ ಅಮ್ಮ. ಹೌದಮ್ಮ, ನಮಗೆಲ್ಲ ಒಪ್ಪಿಗೆ ಇದೆ. ಹೌದು ಅತ್ತೆಮ್ಮ, ನಮಗೂ ಒಪ್ಪಿಗೆ ಇದೆ. ಹೌದು ಅತ್ತೆ, ಮನೆಯವರೆಲ್ಲ ಒಪ್ಪಿದ್ದಾರೆ.